ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿ ಗೋಟ್ ಲೈಫ್ ಆಡು ಜೀವಿತಂ ಈ ಸಿನಿಮಾ ಇತ್ತೀಚೆಗೆ ತುಂಬ ಒಂದು ದೊಡ್ಡ ಹೆಸರು ಮಾಡ್ತಾ ಇದೆ. ಮಲಯಾಳಂನಲ್ಲಿ ಈ ವರ್ಷದ ಅತಿ ದೊಡ್ಡ ಸಿನಿಮಾ ಆಗಿದ್ದು ಹೊರಹೊಮ್ಮಿದೆ. ಎಲ್ಲ ಭಾಷೆಗಳಲ್ಲೂ ಕೂಡ ಈ ಸಿನಿಮಾ ಹಿಟ್ಟಾಗ್ತಾ ಇದೆ. ಹಾಗೆಯೇ ಇದಕ್ಕೊಂದು ಒಳ್ಳೆಯ ವಿಮರ್ಶೆ ಬರ್ತಿದೆ. ಎಲ್ಲ ಜನರು ಇಷ್ಟಪಡ್ತಿದ್ದಾರೆ ಈ ಸಿನಿಮಾನ. ಈ ಸಿನಿಮಾದಲ್ಲಿ ಪ್ರಸಿದ್ಧ ಹೀರೋ ಪೃಥ್ವಿರಾಜ್ ಸುಕುಮಾರನ್ ಅವರು ತುಂಬ ಕಷ್ಟಪಟ್ಟು ವೇಟ್ ಲಾಸ್ ಎಲ್ಲ ಮಾಡಿಬಿಟ್ಟು ಒಂದು ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ. ತುಂಬ ಪರಿಶ್ರಮ ಪಟ್ಟಿದ್ದಾರೆ. ಆ ಪರಿಶ್ರಮಕ್ಕೆ ತಕ್ಕಂತೆ ಈ ಸಿನಿಮಾ ಯಶಸ್ವಿಯಾಗಿದೆ. ಈ ಗೋಟ್ ಲೈಫ್ ಅನ್ನೋ ಪುಸ್ತಕ ಕೂಡ ನಜೀಮ್ ಮೊಹಮ್ಮದ್ ಅನ್ನೋ ಕೇರಳದ ಒಬ್ಬ ವ್ಯಕ್ತಿಯ ನಿಜ ಜೀವನದ ಘಟನೆಯ ಮೇಲೆ ಆಧಾರವಾದಂತಹ ಒಂದು ಪುಸ್ತಕ. ಆದರೆ ಈ ಸಿನಿಮಾದಲ್ಲಿ ತೋರಿಸಿರುವಂತಹ ಒಂದು ಏನು ಕಥೆ ಇದೆಯೋ ಅದಕ್ಕೆ ಮತ್ತು ನಿಜ ಜೀವನದಲ್ಲಿ ನಡೆದಂತಹ ಕಥೆಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ. ಆದ್ದರಿಂದ ನಿಜವಾಗಿ ಏನಾಯಿತು ಅನ್ನೋದನ್ನು ನಾವಿವತ್ತು ತಿಳಿದುಕೊಳ್ಳೋಣ. ನಜೀಮ್ ಮೊಹಮ್ಮದ್ ಅನ್ನೋನು ಒಬ್ಬ ದಿನಗೂಲಿ ನೌಕರ. ಕೇರಳದಲ್ಲಿ ನಮಗೆಲ್ಲ ಗೊತ್ತೇ ಇದೆ. ತುಂಬ ಮಂದಿ ಅರಬ್ ಕಂಟ್ರೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಕೆಲಸವನ್ನು ಮಾಡಿ ಜೀವನವನ್ನು ಉದ್ಧಾರ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ತಾರೆ. ಬಹಳಷ್ಟು ಮಂದಿ ಈ ರೀತಿ ಸೆಟಲ್ ಕೂಡ ಆಗ್ತಾರೆ. ಆದ್ದರಿಂದ ಕೇರಳದವರು ಅರಬ್ ಕಂಟ್ರೀಸ್ಗೆ ಹೋಗೋದು ಅದೇನು ತುಂಬ ಆಶ್ಚರ್ಯದ ಸಂಗತಿ ಅಲ್ಲ. ಈ ನಜೀಮ್ ಮೊಹಮ್ಮದ್ ಕೂಡ ತಾನು ಸೌದಿ ಅರೇಬಿಯಾಕ್ಕೆ ಹೋಗಬೇಕು, ಅಲ್ಲಿ ಹಣ ಗಳಿಸ್ಬೇಕು, ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು ಎಂದೆಲ್ಲ ಕನಸ್ಕೊಂಡಿದ್ದ. ಅದೇ ರೀತಿ ಒಬ್ಬ ಏಜೆಂಟ್ ಸಿಗ್ತಾನೆ. ಅವನು ಸೌದಿ ಅರೇಬಿಯಾದಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಸೇಲ್ಸ್ಮೆನ್ ಕೆಲಸ ಕೊಡ್ತೀನಿ ಅಂತ ನಜೀಮ್ ಮೊಹಮ್ಮದ್ಗೆ ತಿಳಿಸ್ತಾನೆ. ಆದರೆ ವೀಸಾಗೆ ಸುಮಾರು 55,000 ರೂಪಾಯಿ ಬೇಕಾಗಿರುತ್ತೆ. ಇದು ನಡೆದಿದ್ದು 1993 ಆಗಿನ ಟೈಮಲ್ಲಿ ಇದೊಂದು ದೊಡ್ಡ ಮೊತ್ತ. ಆದರೆ ಹಣವನ್ನು ಹೇಗಾದರೂ ಹೊಂದಿಸಬೇಕು ಅಂತ ನಜೀಬ್ ತನ್ನ ಹೆಸರಿನಲ್ಲಿದ್ದ ಕೆಲವೊಂದು ಲ್ಯಾಂಡನ್ನು ಮಾರಿ ಹಣವನ್ನು ಹೊಂದಿಸಿ ವೀಸಾಗೆ ಅಪ್ಲೈ ಮಾಡ್ತಾರೆ. ಸರಿ, ಎಲ್ಲ ರೆಡಿ ಆಯಿತು. ಇನ್ನೇನು ಸೌದಿ ಅರೇಬಿಯಾಕ್ಕೆ ಹೋಗೋದೆ. ಸಿನಿಮಾದಲ್ಲಿ ನಜೀಬ್ ಜೊತೆ ಇನ್ನೊಬ್ಬ ವ್ಯಕ್ತಿ ಕೂಡ ಸೌದಿ ಅರೇಬಿಯಾಕ್ಕೆ ಹೋಗ್ತಾನೆ ಅಂತ ತೋರಿಸಿದ್ದಾರೆ. ಆದರೆ ನಜೀಬ್ ಮೊಹಮ್ಮದ್ ಒಬ್ಬರೇ ಸೌದಿ ಅರೇಬಿಯಾಕ್ಕೆ ಹೋಗ್ತಾರೆ. ಸೌದಿ ಅರೇಬಿಯಾಕ್ಕೆ ಹೋದ ನಂತರ ಅಲ್ಲಿ ಒಬ್ಬರು ಇವರನ್ನು ರಿಸೀವ್ ಮಾಡ್ತಾರೆ, ಕೆಲಸ ಕೊಡ್ತೀನಿ ಅಂತ. ನಂತರ ಸುಮಾರು 2 ದಿನಗಳ ಕಾಲ ವೆಹಿಕಲಲ್ಲಿ ಹೋಗ್ತಾ ಇರ್ತಾರೆ. ಈ ರೀತಿ 2 ದಿನ ಕಂಟಿನ್ಯೂಸ್ ಜರ್ನಿ ಮಾಡಿದಾಗ ನಜೀಬ್ಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಅವರು ಸಿಟಿಯಿಂದ ದೂರ ಬಂದಿರ್ತಾರೆ. ಇಲ್ಲಿ ಬರೀ ಮರಳುಗಾಡು, ಮತ್ತೇನೂ ಕಾಣ್ತಾ ಇಲ್ಲ. ಈ ರೀತಿ ತಾನು ಏನೋ ಒಂದು ಜಾಲದಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ, ಏನೋ ಮೋಸ ಹೊಂದಿದ್ದೀನಿ ಅಂತ ನಜೀಬ್ಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸಿಟಿಯಿಂದ ತುಂಬ ದೂರ ಇರೋ ಜಾಗಕ್ಕೆ ಈ ಗಾಡಿ ಬಂದಿರುತ್ತೆ. ಅಲ್ಲೊಂದಷ್ಟು ಆಡುಗಳನ್ನು ಬಿಟ್ಟರೆ ಏನೂ ಕಾಣ್ತಾ ಇರಲ್ಲ. ಇಲ್ಲಿ ನಜೀಬನ್ನು ತಂದುಬಿಟ್ಟು ಕೆಲಸಕ್ಕೆ ಹಾಕ್ತಾರೆ. ಇದೇನು ಸಂಬಳ ಕೊಡೋ ಕೆಲಸ ಅಲ್ಲ, ಇದು ಜೀತದ ಕೆಲಸ. ನಜೀಬ್ ಅವರನ್ನು ಈ ಒಂದು ಸುಮಾರು 700ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಆಡುಗಳನ್ನು ನೋಡ್ಕೊಂತ ಬಿಡ್ತಾರೆ. ಅಲ್ಲೊಬ್ಬ ಲೋಕಲ್ ಅರಬ್ ಇರ್ತಾನೆ, ಅವನೇ ನಜೀಬ್ಗೆ ಬಾಸ್. ಏನು ಹೇಳ್ತಾ ಇದ್ದಾರೆ, ಏನು ಆಗ್ತಾ ಇದೆ ಅಂತ ನಜೀಬ್ಗೆ ಗೊತ್ತಾಗ್ತಾ ಇರಲ್ಲ. ಭಾಷೆ ಕೂಡ ಬರಲ್ಲ. ಅವ್ರು ಅರೇಬಿಕಲ್ಲಿ ಏನೋ ಹೇಳ್ತಾರೆ, ಅರ್ಥ ಆಗಲ್ಲ. ಆದರೆ ಈ ರೀತಿ ಸೇಲ್ಸ್ಮನ್ ಕೆಲಸಕ್ಕೆ ಬಂದಿದ್ದೀನಿ ಇಲ್ಲಲ್ಲ ಅಂತ ಕೂಗಾಡೋಕ್ಕೆ ಹೋದರೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನೇ ಮಾತನಾಡಿದ್ರೂ ಹಿಂಸೆ ಕೊಡೋ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಳಿರೋ ಕೆಲಸವನ್ನು ಮಾಡ್ತಾ ಇಲ್ಲ ಅಂದರೆ ಹೊಡೆತಗಳು ಗ್ಯಾರಂಟಿ. ಇಂಥ ಒಂದು ಹೀನ ಪರಿಸ್ಥಿತಿಯಲ್ಲಿ ನಜೀಬ್ ಸಿಕ್ಕಾಕ್ಕೊಳ್ತಾರೆ. ಈ ಆಡುಗಳನ್ನು ಕಾರಿದ್ದಕ್ಕೆ ಏನೋ ಒಂದು ಸಂಬಳ ಕೊಟ್ಟರು ಅಂತಲ್ಲ, ಅಲ್ಲಿ ಸಿಕ್ಕಾಕ್ಕೊಂಡ 2 ವರ್ಷದಲ್ಲಿ ನಜೀಬ್ಗೆ 1 ರೂಪಾಯಿ ಕೂಡ ಸಿಕ್ಕಿರಲ್ಲ. ಈ ಆಡುಗಳನ್ನು ಮೇಯಿಸ್ಕೊಂಡು ಬರಬೇಕು, ನೋಡ್ಕೋಬೇಕು. ಈ ನಜೀಬ್ಗೆ ಬಾಸ್ ಅಂತ ಇದ್ದಾನಲ್ಲ, ಅವನು ಒಂದು ಶೆಡ್ಡಲ್ಲಿ ಇರ್ತಿದ್ದ. ಆದರೆ ನಜೀಬು ಹೊರಗಡೆನೇ ಮಲಗಬೇಕಿತ್ತು. ಆಡುಗಳ ಜೊತೆಯಲ್ಲೇ ದಿನ ಕಳೀಬೇಕಿತ್ತು. ಸ್ನಾನ ಮಾಡಲಿಕ್ಕೂ ಕೊಡ್ತಿರಲಿಲ್ಲ. ತಿನ್ನಕ್ಕೆ ಕೊಟ್ಟಿರೋದೆಲ್ಲ ಒಂಥರ ಗಟ್ಟಿ ಗಟ್ಟಿ ಇರುವ ಆಹಾರ, ತಿನ್ನಕ್ಕಾಗ್ತಿರ್ಲಿಲ್ಲ. ನಜೀಬ್ ಏನು ಮಾಡ್ತಿದ್ದ ಅಂದರೆ ಈ ಆಡುಗಳ ಹಾಲನ್ನು ಕರೆದು ಅದರಲ್ಲಿ ನೆನೆಸ್ಕೊಂಡು ಈ ತಿಂಡಿಯನ್ನು ತಿಂತಾಯಿದ್ದ. ಆದರೆ ಅಲ್ಲಿರೋ ಗಲೀಜಿಗೆ ಇಲ್ಲಿ ಮನುಷ್ಯರಿಗೆ ಸ್ನಾನ ಮಾಡೋಕ್ಕೆ ಬಿಡ್ತಿಲ್ಲ. ಇನ್ನು ಆಡುಗಳು ಸ್ನಾನ ಮಾಡಿ ತೊಳಸಿರ್ತಾರ. ಆ ಆಡುಗಳು ಒಂಥರ ಗಬ್ಬು ವಾಸನೆ ಹೊಡ್ತಿತ್ತು. ಎಷ್ಟಂದರೆ ಹಾಲು ಕೂಡ ಈ ರೀತಿ ಒಂದು ಕೆಟ್ಟ ವಾಸನೆ ಬರ್ತಿತ್ತು. ಆದರೆ ವಿಧಿ ಇಲ್ಲ. ಈ ರೀತಿ ಗಟ್ಟಿ ತಿಂಡಿ ತಿನ್ನೋ ಬದಲು ಹಾಲನ್ನು ನೆನೆಸ್ಕೊಂಡು ತಿನ್ನೋದೇ ಲೇಸು ಅಂತ ನಜೀಬ ಹಾಲಲ್ಲಿ ತಿಂಡಿಯನ್ನು ನೆನೆಸ್ಕೊಂಡು ತಿನ್ನಬೇಕಿತ್ತು. ಸ್ನಾನ ಮಾಡೋಕ್ಕೆ ಬಿಡ್ತಿರಲಿಲ್ಲ, ಶೇವಿಂಗ್ ಮಾಡೋಂಗಿಲ್ಲ. ಒಂದೇ ಒಂದು ಡ್ರೆಸ್ಸು. 2 ವರ್ಷ ನಜೀಬ್ ತೊಟ್ಕೊಂಡಿದ್ದು ಒಂದೇ ಒಂದು ಉದ್ದು ಅರಬ್ ಪೋಷಾಕ ಇರುತ್ತಲ್ಲ, ಆ ಥರದೊಂದು ಡ್ರೆಸ್ಸು, ಮತ್ತೇನೂ ಇಲ್ಲ. ಈ ರೀತಿ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಜೀಬ್ ಸಿಕ್ಕಾಕ್ಕೊಳ್ತಾನೆ. ಇನ್ನೇನು ಆಯಿತು, ಜೀವನ ಇಲ್ಲೇ, ನಾನು ಇಲ್ಲೇ ಯಾರನ್ನು ನೋಡದೆ ಸಾಯಬೇಕು ಅಂತ ನಜೀಬ್ ಅಂದ್ಕೊಂಡಿರ್ತಾನೆ. ಈ 2 ವರ್ಷಗಳಲ್ಲಿ ಈ ನಜೀಬ್ನ ಬಾಸು ಮತ್ತು ಅವನ ಅಣ್ಣ ಇವರಿಬ್ಬರು ಬಿಟ್ಟರೆ ನಜೀಬ್ ಯಾರು ಒಂದು ಮನುಷ್ಯರು ಅನ್ನೋದನ್ನೇ ನೋಡಿರಲ್ಲ. ಆ ಬಾಸ್ನ ಅಣ್ಣ ಅಪರೂಪಕ್ಕೆ ಬರ್ತಿದ್ದ. ಅವನು ಅಷ್ಟೇ, ಅವನೇನು ಕರುಣಾಮಯಿ ಅಲ್ಲ. ಅವನು ಬಂದಾಗಲೂ ನಜೀಬ್ಗೆ ಕಿರುಕುಳ ಕೊಡೋದು, ಹೊಡೆಯೋದು ನಡೀತಾನೆ ಇರ್ತಿತ್ತು.
ಇನ್ನು ಅವ್ರು ಹೇಳಿರೋ ಕೆಲಸದಲ್ಲಿ ಸ್ವಲ್ಪ ಏರುಪೇರಾದರೂ ಹೊಡೆತಗಳು ಗ್ಯಾರಂಟಿ. ಆಡು ತರಬೇಕಿದ್ರೆ ಮಿಸ್ ಆಗಿ ಕಪ್ಪು ಆಡು ತಂದುಬಿಟ್ರೆ ಹೊಡಿತಿದ್ರು, ತಪ್ಪಿಸ್ಕೊಂಡು ಹೋಗಂಗೂ ಇಲ್ಲ. ಯಾಕೆಂದರೆ ಆಡುಗಳನ್ನು ಬಿಟ್ಕೊಂಡು ನಜೀಬ್ ಎಲ್ಲಿದ್ದಾನೆ ಅಂತ ದೂರದಿಂದ ಬೈನಾಕ್ಯುಲರ್ ಹಾಕ್ಕೊಂಡೇ ಚೆಕ್ ಮಾಡ್ತಿದ್ರು. ಎಲ್ಲರೂ ತಪ್ಪಿಸ್ಕೊಂಡ್ರೆ ಹೇಗೆ ವಾಪಸ್ ಕರ್ಕೊಂಡು ಬರೋದು ಅಂತ ಅವ್ರಿಗೆ ಗೊತ್ತಿತ್ತು. ಈ ರೀತಿ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಜೀಬ್ ಸಿಕ್ಕಾಕ್ಕೊಂಡಿದ್ದ. ಮನೆ ಕಡೆ ತುಂಬ ನೆನಪು ಬರುತ್ತೆ. ಮನೆ ಬಿಟ್ಟು ಬರುವಾಗ ಅವನ ಹೆಂಡತಿ 8 ತಿಂಗಳ ಗರ್ಭಿಣಿ. ಯಾವ ಮಗು ಆಯಿತು, ಹೆರಿಗೆ ಸರಿಯಾಗಿ ಆಯಿತೋ ಇಲ್ಲೋ ಏನೂ ವಿಷಯ ಗೊತ್ತಿಲ್ಲ. ಮಕ್ಕಳ ಭವಿಷ್ಯಕ್ಕೆ, ಮುಂದಿನ ಕುಟುಂಬದ ಭವಿಷ್ಯಕ್ಕೆ ಅಂತ ಅರಬ್ ದೇಶಕ್ಕೆ ಬಂದ್ಕೊಂಡು ತಾನು ಬದುಕೋದೇ ಡೌಟ್ ಇಲ್ಲಿರೋ ಒಂದು ಹೀನ ಪರಿಸ್ಥಿತಿಯಲ್ಲಿ ನಜೀಬ್ ಇರ್ತಾನೆ. ಹೀಗಿರುವಾಗ ಒಂದು ದಿನ ನಜೀಬ್ನ ಬಾಸ್ ಮತ್ತು ಅವನ ಅಣ್ಣ ಅವ್ರದ್ದು ಯಾವುದೋ ಕುಟುಂಬದ ಒಂದು ಮದುವೆಗೆ ಹೋಗಬೇಕು ಅಂತ ಇಲ್ಲಿರೋ ಜಾಗವನ್ನು ಬಿಟ್ಟು ಹೊರಡ್ತಾರೆ. ನಜೀಬ್ಗೆ ಇದೇ ಸರಿಯಾದ ಸಮಯ, ತಾನು ಒಪ್ಪನೇ ಇದ್ದೀನಿ, ಹೇಗಾದರೂ ತಪ್ಪಿಸ್ಕೋಬೇಕು ಅಂತ ಅನಿಸುತ್ತೆ. ನಂತರ ಏನು ವಿಚಾರನೇ ಮಾಡಲ್ಲ, ರಸ್ತೆ ಕಡೆ ಹೋಗಬೇಕು ಅಂತ ಒಂದು ಕಡೆ ಓಡ್ತಾ ಹೊರಟುಬಿಡ್ತಾರೆ. ಈ ರೀತಿ ಸುಮಾರು 1.5 ದಿವಸ ನಜೀಬ್ ಓಡ್ತಾನೆ. ಈ ರೀತಿ ಒಂದು ಪ್ರಯಾಣದಲ್ಲಿ ನಜೀಬ್ಗೆ ಸ್ವಲ್ಪ ದೂರ ಹೋದ್ಮೇಲೆ ಒಬ್ಬ ಮಲಯಾಳಿ ವ್ಯಕ್ತಿ ಸಿಗ್ತಾನೆ. ಅವನು ಬಂದು ಮಾತನಾಡಿದಾಗೆ ಗೊತ್ತಾಗಿದ್ದು ನಜೀಬ್ಗೆ ಇವನು ಮಲಯಾಳಿ ಅಂತ. 2 ವರ್ಷಗಳಲ್ಲಿ ಬೇರೆ ಮನುಷ್ಯರನ್ನೇ ನೋಡದಿರುವಂತಹ ನಜೀಬ್ ತುಂಬ ಖುಷಿಯಾಗಿ ಈ ಮಲಯಾಳಿಯ ಜೊತೆ ಬಹಳ ಹೊತ್ತು ಹರಟೆಯನ್ನು ಹೊಡಿತಾನೆ. ಅವನನ್ನು ತನ್ನ ಜೊತೆಗೆ ಬರ್ತೀಯಾ ಅಂತ ಕೇಳ್ತಾನೆ. ಆದರೆ ಈ ವ್ಯಕ್ತಿಯು ಇದೇ ರೀತಿ ಕಷ್ಟದ ಪರಿಸ್ಥಿತಿ ಇದ್ದರೂ ಅವನ ಓನರ್ ಎಲ್ಲೂ ಹೋಗಿರಲ್ಲ. ಅವನು ದೂರದಿಂದ ಇವನನ್ನು ನೋಡ್ತಾನೆ ಇರ್ತಾನೆ. ಆದ್ದರಿಂದ ತಪ್ಪಿಸ್ಕೊಂಡು ಹೋಗೋದು ಕಷ್ಟ ಅಂತ ಅವನು ಬರಲ್ಲ. ಈ ವ್ಯಕ್ತಿಯನ್ನೇ ಸಿನಿಮಾದಲ್ಲಿ ನಜೀಬ್ ಜೊತೆಗೆ ಬಂದವನು ಅವನ ನಂತರ ಮತ್ತೆ ವಾಪಸ್ ಸಿಗ್ತಾನೆ, ಅವನ ದಾರಿಯಲ್ಲಿ ಆಮೇಲೆ ಸತ್ತೋಗ್ತಾನೆ ಅಂತೆಲ್ಲ ತೋರಿಸಿದ್ದಾರೆ. ಆದರೆ ನಿಜವಾಗಿ ಈ ರೀತಿ ವ್ಯಕ್ತಿ ನಜೀಬ್ ತಪ್ಪಿಸ್ಕೊಳ್ಬೇಕಿದ್ರೆ ಮಧ್ಯದಲ್ಲಿ ಸಿಕ್ಕಂತಹ ವ್ಯಕ್ತಿ. ಹೀಗೆ ನಜೀಬ್ ಅವನನ್ನಲ್ಲೇ ಬಿಟ್ಟು ಅವನ ಗುರಿಯತ್ತ ಸಾಕ್ತಾನೆ. ಇನ್ನು ಸಿನಿಮಾದಲ್ಲಿ ಇಬ್ರಾಹಿಂ ಖಾದ್ರಿ ಅಂತ ಒಬ್ಬ ಸೋಮಾಲಿಯಾದ ವ್ಯಕ್ತಿ ಸಿಗೋದನ್ನು ಕೂಡ ತೋರಿಸಿದ್ದಾರೆ. ನಜೀಬ್ಗೆ ಈ ರೀತಿ ಯಾವುದೇ ಒಂದು ವ್ಯಕ್ತಿ ಇಲ್ಲಿ ಸಿಗೋದಿಲ್ಲ. 1.5 ದಿನಗಳ ಕಂಟಿನ್ಯೂಸ್ ಒಂದು ರನ್ನಿಂಗ್ನಿಂದ ನಜೀಬು ಅಂತೂ ಇಂತೂ ರಸ್ತೆಯನ್ನು ಮಾಡ್ತಾನೆ. ಆಮೇಲೆ ಎಷ್ಟೋ ಒಂದು ಕಾರುಗಳಿಗೆ ಕೈ ಮಾಡಿದ ನಂತರ ಒಬ್ಬ ವ್ಯಕ್ತಿ ಕಾರನ್ನು ನಿಲ್ಲಿಸಿ ಇವ್ರನ್ನ ರಿಯಾದ್ಗೆ ತಂದು ಬಿಡ್ತಾರೆ. ರಿಯಾದ್ಗೆ ಬಂದ ನಂತರ ನಜೀಬ್ ಯಾವುದಾದ್ರೂ ಮಲಯಾಳಿ ಹೋಟ್ಲಿದೆ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಅದೃಷ್ಟಕ್ಕೆ ಒಬ್ಬ ಹೋಟ್ಲವ್ರು ಸಿಕ್ಕಿ ಇವರಿಗೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ನಂತರ ಇವರಿಗೆ ಚಿಕಿತ್ಸೆ ಕೊಟ್ಟು ನಾರ್ಮಲ್ ಸ್ಟೇಜ್ಗೆ ತರ್ತಾರೆ. ಇನ್ನೂ ಭಾರತಕ್ಕೆ ವಾಪಸ್ ಹೋಗಬೇಕು. ಆದರೆ ನಜೀಬ್ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಆ ಮರುಭೂಮಿ ಹತ್ರ ಇವ್ರನ್ನ ಕರ್ಕೊಂಡು ಹೋದಾಗ ಇವ್ರು ಡಾಕ್ಯುಮೆಂಟ್ ಎಲ್ಲ ಕಸ್ಕೊಂಡ್ಬಿಟ್ಟಿದ್ರು. ಸೌದಿ ಅರೇಬಿಯಾದಲ್ಲಿ ಈ ರೀತಿ ಡಾಕ್ಯುಮೆಂಟ್ ಇಲ್ಲದವರಿಗೆ ನಾರ್ಮಲ್ ಆಗಿ ಒಂದು ಜೈಲಿನಲ್ಲಿ ಹಾಕಿ ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಿ ನಂತರ ಕಳಿಸ್ತಾರೆ. ಸೊ ನಜೀಬ್ ಅವರನ್ನು ಜೈಲಿಗೆ ಹಾಕ್ತಾರೆ. ಆದರೆ ಆ ಆಡುಗಳ ಜೊತೆ ಅಷ್ಟೊಂದು ದೂರದ ಮರುಭೂಮಿಯಲ್ಲಿ ಅಷ್ಟೊಂದು ಘೋರ ಒಂದು ಪರಿಸ್ಥಿತಿಯಲ್ಲಿ 2 ವರ್ಷ ಕಳೆದ ನಜೀಬ್ಗೆ ಈ ಜೈಲಿನ ವಾತಾವರಣ ಏನು ಅನಿಸೋದೇ ಇಲ್ಲ. ಆರಾಮಾಗಿ ಕಳೆಯೋದು ಅಂತ ಅನಿಸುತ್ತೆ. ಈ ಜೈಲಿನಲ್ಲಿ 10 ದಿವಸ ಇದ್ದ ನಂತರ ನಜೀಬ್ ಅವರು ಭಾರತಕ್ಕೆ ವಾಪಸ್ ಆಗ್ತಾರೆ. ವಾಪಸ್ ಬಂದಮೇಲೆ 2 ವರ್ಷದ ಅವರ ಮಗುವನ್ನು ನೋಡ್ತಾರೆ, ಅವರ ಫ್ಯಾಮಿಲಿಯನ್ನು ಮೀಟ್ ಆಗ್ತಾರೆ. ಆದರೆ ಯಾರಿಗೂ ಈ ರೀತಿ ಕಷ್ಟ ಆಗಿದೆ ಅಂತ ಹೇಳ್ಕೊಳ್ಳಲ್ಲ. ಯಾಕೆಂದರೆ ಮನೆಯವರು ಮತ್ತು ತುಂಬ ನೊಂದ್ಕೋತಾರೆ ಅಂತ. ಆದರೆ ಒಮ್ಮೆ ಈ ರೀತಿ ವಿದೇಶಕ್ಕೆ ಹೋಗಿ ಅಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸಿ ವಾಪಸ್ ಬಂದಮೇಲೆ ನಜೀಬ್ಗೆ ಇನ್ನೊಮ್ಮೆ ತಾನು ವಿದೇಶಕ್ಕೆ ಹೋದರೆ ಅಲ್ಲಿ ಒಂದು ಯಶಸ್ಸನ್ನು ಕಾಣ್ತೇನೆ ಅನ್ನೋ ಒಂದು ಧೈರ್ಯ ಬರುತ್ತೆ. ಈ ರೀತಿ 2 ವರ್ಷದ ನಂತರ ಅವರ ಭಾವ ಒಬ್ಬರು ಬಹರೇನ್ನ ವೀಸಾವನ್ನು ನಜೀಬ್ಗೆ ಕೊಡಿಸ್ತಾರೆ. ನಂತರ ಬಹರೇನ್ಗೆ ಹೋಗಿ ನಜೀಬ್ ಅವರು ಅಲ್ಲಿ ಕೆಲಸವನ್ನು ಹುಡುಕ್ತಾರೆ. ಕೆಲಸವನ್ನು ಮಾಡ್ತಾ ಅವರು ಜೀವನವನ್ನು ಒಂದು ಉತ್ತಮ ಮಟ್ಟಕ್ಕೆ ಬರ್ತಾರೆ. ಈ ರೀತಿ ಬಹರೇನ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರಿಗೆ ಬೆಂಜಮಿನ್ ಅನ್ನೋರು ಒಬ್ಬರು ಸಿಗ್ತಾರೆ. ಅವರ ಆಥರು. ಅವರು ಈ ರೀತಿ ಮೈಗ್ರೇಷನ್ ವರ್ಕರ್ಸು ಕೇರಳದಿಂದ ಅರಬ್ ಕಂಟ್ರೀಸ್ಗೆ ಬಂದು ಯಾವ ರೀತಿ ಒಂದು ತೊಂದರೆಯನ್ನು ಪಡ್ತಾರೆ ಅನ್ನೋದ ಮೇಲೆ ಒಂದು ಪುಸ್ತಕ ಬರೀಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವರಿಗೆ ನಜೀಬ್ ಅವರ ಕಥೆಯನ್ನು ಕೇಳಿ ಇದು ನಾನು ಹುಡುಕ್ತಾ ಇರೋ ವಿಷಯಕ್ಕೆ ಸರಿಯಾದಂತಹ ಒಂದು ವಿಷಯ ಅಂತ ಅಂದ್ಕೊಂಡು ಈ ಕಥೆಯನ್ನೇ ಆಧರಿಸಿ ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕವೇ ಆಡು ಜೀವಿತಂ ದಿ ಗೋಟ್ ಲೈಫ್. ಈ ಪುಸ್ತಕ ಕೇರಳದಲ್ಲಿ ದೊಡ್ಡ ಹಿಟ್ಟಾಗುತ್ತೆ. ಸುಮಾರು 13ಕ್ಕೂ ಹೆಚ್ಚಿನ ಭಾಷೆಗಳಿಗೆ ಈ ಪುಸ್ತಕ ಅನುವಾದ ಆಗಿದೆ. ಅಷ್ಟರ ಮಟ್ಟಿಗೆ ಇದು ಯಶಸ್ಸು ಕಂಡಿದೆ. ಬಹಳಷ್ಟು ಪ್ರತಿಗಳು ಇದರದ್ದು ಮಾರಾಟ ಆಗಿವೆ. ಈ ಪುಸ್ತಕವನ್ನು ಓದಿದ ನಂತರ ಬ್ಲೆಸ್ಸಿ ಅನ್ನೋರು ಈ ಪುಸ್ತಕವನ್ನು ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಪೃಥ್ವಿರಾಜ್ ಸುಕುಮಾರನ್ ಅವ್ರನ್ನ ಸೈನ್ ಕೂಡ ಮಾಡ್ತಾರೆ. ಇದೆಲ್ಲ ನಡೆದಿದ್ದು ಯಾವಾಗ? 2008ರಲ್ಲಿ. ಪುಸ್ತಕ ಬಂದು 1 ವರ್ಷದಲ್ಲೇ ಇದೆಲ್ಲ ಡಿಸೈಡ್ ಆಗಿರುತ್ತೆ. ಆದರೆ ಬಜೆಟ್ ಸಮಸ್ಯೆಯಿಂದ ಈ ಸಿನಿಮಾವನ್ನು ಮಾಡೋಕ್ಕಾಗ್ತಿರಲಿಲ್ಲ. ನಂತರ 2015ರಲ್ಲಿ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿ ಈ ಸಿನಿಮಾದ ಒಂದು ಶೂಟಿಂಗ್ ಆರಂಭ ಮಾಡಿ 2018ರಿಂದ 2022ರ ನಡುವೆ ಸುಮಾರು 4 ವರ್ಷ ಬಹಳಷ್ಟು ಶೆಡ್ಯೂಲ್ಗಳನ್ನು ಬಳಸಿ ಈ ಸಿನಿಮಾವನ್ನು ಶೂಟ್ ಮಾಡ್ತಾರೆ.
ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಕೋವಿಡ್ ಟೈಮಲ್ಲಿ ಜೋರ್ಡನ್ನಲ್ಲೇ ಈ ಸಿನಿಮಾ ತಂಡ 70 ದಿವಸಗಳ ಕಾಲ ಅಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ನಂತರ ಗೌರ್ಮೆಂಟ್ ಹೆಲ್ಪ್ನಿಂದ ವಾಪಸ್ ಭಾರತಕ್ಕೆ ಬರ್ತಾರೆ. ಪೃಥ್ವಿರಾಜ್ ಅವರು ಕೂಡ ತುಂಬ ಒಂದು ವೇಟ್ ಲಾಸ್ ಎಲ್ಲ ಮಾಡಿಕೊಂಡು ಈ ಸಿನಿಮಾಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಕಥೆಯನ್ನು ಸಿನಿಮಾಗೆ ತರಬೇಕಾದರೂ ಸಿನಿಮಾ ತಂಡದವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರ ಶ್ರಮಕ್ಕೆ ತಕ್ಕಂತೆ ಯಶಸ್ಸು ಕೂಡ ಸಿಕ್ಕಿದೆ. ಹಾಗೆಯೇ ನಜೀಬ್ ಅವರಿಗೂ ಕೂಡ ತಾನು ಮುಂದೆ ಇನ್ನು ಬದುಕ್ತೀನೋ ಇಲ್ಲೋ, ಯಾರು ನೋಡ್ದೇ ಇಲ್ಲೇ ಸಾಯ್ತೀನಿ ಅಂತ ಅಂದ್ಕೊಂಡಿದ್ದ ಒಂದು ಪರಿಸ್ಥಿತಿಯಿಂದ ಈ ರೀತಿ ಹೊರಗೆ ಬಂದು ಅವರ ಜೀವನದಲ್ಲಿ ಒಂದು ಯಶಸ್ಸನ್ನು ಕಂಡು ನಂತರ ಅದೊಂದು ಕತೆ ಪುಸ್ತಕವಾಗಿ ಬಹಳಷ್ಟು ಜನರಿಗೆ ಇಷ್ಟ ಆಗಿ ಒಂದು ಎಲ್ಲರಿಗೂ ಸ್ಫೂರ್ತಿ ಕೊಡುವಂತಹ ವ್ಯಕ್ತಿಯಾಗಿದ್ದು ಕೂಡ ನಜೀಬ್ ಅವರು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ನಜೀಬ್ ಅವರಿರಲಿ, ಅವರ ಕತೆ ಪುಸ್ತಕವಾಗಿದ್ದಿರಲಿ, ನಂತರ ಸಿನಿಮಾ ಇರಲಿ, ಎಲ್ಲದರಲ್ಲೂ ಒಂದು ಕಷ್ಟವನ್ನು ಅನುಭವಿಸಿದ ನಂತರ ಅದಕ್ಕೆ ತಕ್ಕಂಥ ಒಂದು ಪ್ರತಿಫಲ ಸಿಕ್ಕಿದೆ. ಇವರ ಕಥೆಯನ್ನು ಕೇಳಿದರೆ ಜೀವನದಲ್ಲಿ ತುಂಬ ನೊಂದವರಿಗೆ ಒಂದು ಆಸರೆ ಸಿಕ್ಕಂಗಾಗುತ್ತೆ. ಯಾಕೆಂದರೆ ನಜೀಬ್ ಅವರು ಅಷ್ಟೊಂದು ಒಂದು ಕಠಿಣ ಪರಿಸ್ಥಿತಿಯಿಂದ ಈ ರೀತಿ ಒಂದು ಬದುಕಿ ಹೊರಗೆ ಬಂದದ್ದು ನೋಡಿದ್ರೆ ಈ ಜೀವನದಲ್ಲಿ ಯಾವುದು ಕಷ್ಟ ಇಲ್ಲ ಅಂತ ಅನಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ನಜೀಬ್ ಮೊಹಮ್ಮದರ ಈ ಕಥೆಯನ್ನು ಕೇಳಿದ ನಂತರ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ದಂತಕಥೆಯಲ್ಲಿ ಈ ರೀತಿಯ ಮತ್ತೊಂದು ವಿಶೇಷ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.